ರಾಹುಲ್ ಗಾಂಧಿ ಅವರು ಈಗೇನ್ ಹೇಳ್ತಾರೆ ಅನ್ನುವಂಥದ್ದು ನಾವು ಮಾಡಬೇಕಾಗಿರುವಂತ ಪ್ರಶ್ನೆ. ಹೋದಲ್ಲಿ ಬಂದಲ್ಲಿ ವೋಟ್ ಚೋರಿ, ಮತಗಳು. ಈಗ ಏನ್ ಹೇಳ್ತೀರಿ ರಾಹುಲ್ ಗಾಂಧಿ ಅವರೇ? ಚುನಾವಣೆ ನ್ಯಾಯಯುತ ಆಗಿಲ್ಲ. 91.31% ಜನರ ಪ್ರಕಾರ ನ್ಯಾಯಯುತ ಆಗಿದೆ. ಇವ್ರು ಹೇಳಿದ್ದೇನು? ಚುನಾವಣೆ ನ್ಯಾಯಯುತ ಆಗಿಲ್ಲ ಅಂತ. 91% ಜನ ಹೇಳಿದ್ರು ನ್ಯಾಯಯುತವಾಗಿದೆ ಅಂತ ಹೇಳಿ. ಚುನಾವಣೆ ಮುಕ್ತವಾಗಿ ನಡೆದಿಲ್ಲ ಅಂತ ಹೇಳಿದ್ರು ಸಾಹೇಬರು. 67.11% ಬೆಂಗಳೂರಿಗರ ಪ್ರಕಾರ ಮುಕ್ತವಾಗಿದೆ, ನ್ಯಾಯಯುತವಾಗಿದೆ. ಖರ್ಗೆ ಸಾಹೇಬ್ರು ಏನ್ ಹೇಳಿದ್ರು? ಖರ್ಗೆ ಅವರ ಪ್ರಕಾರ ವೋಟ್ ಚೋರಿಯಾಗಿದೆ ಅಂತ ಹೇಳಿ. ಆದ್ರೆ ಕಲಬುರಗಿಯವರೇ ಈ ವಿಚಾರವನ್ನ ಒಪ್ಪಲಿಲ್ಲ, ಅಲ್ಲಗಳಿದ್ರು. ಕಲಬುರಗಿಯವರೇ ಮತಗಳವನ್ನ ಒಪ್ಪಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕಾರ ವೋಟ್ ಚೋರಿ. 72.08% ಮೈಸೂರು ಜನ ಮತಗಳವನ್ನ ಒಪ್ಪಲಿಲ್ಲ. ಇನ್ನ ಸತೀಶ್ ಜಾರಕಿಹೊಳಿ ಇವರ ಪ್ರಕಾರ ವೋಟ್ ಚೋರಿ. 69.62% ಬೆಳಗಾವಿಯ ಜನ ಮತಗಳವನ್ನ ಒಪ್ಪಿಲ್ಲ. ಇವಿಎಂ ಬೇಡವೇ ಬೇಡ ಅಂತ ಹೇಳ್ತಿರೋದು ಯಾರು? ಇದೇ ಸಾಹೇಬರು. ಆದರೆ ವೀಕ್ಷಕರೇ, 80ಕ್ಕೂ ಹೆಚ್ಚು ಪ್ರತಿಶತ ಕನ್ನಡಿಗರಿಗೆ ಇವಿಎಂ ಬೇಕೇ ಬೇಕು. 83ರಿಂದ 85 ಸರಾಸರಿ ಅಂತ ಹೇಳ್ಕೊಳ್ಳೋಣ ನಾವು. ಇಷ್ಟು ಕನ್ನಡಿಗರಿಗೆ ಇವಿಎಂ ಬೇಕೇ ಬೇಕು. ಇವೆಲ್ಲವನ್ನೂ ಕೂಡ ಗಮನಿಸಿ ರಾಹುಲ್ ಗಾಂಧಿ ಇನ್ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು. ವೋಟ್ ಚೋರಿ ನೈಜತೆ ಏನು ಅಂತ ಗೊತ್ತಾಯ್ತಾ? ಯಾರ್ಯಾರು ಏನೇನು ಒಪ್ಕೊಂಡಿದ್ದಾರೆ? ಕಾಂಗ್ರೆಸ್ ಪಾರ್ಟಿಯವರದ್ದೇ ಸಮೀಕ್ಷೆ ಏನ್ ಹೇಳ್ತಾ ಇದೆ, ವರದಿ ಏನ್ ಹೇಳ್ತಾ ಇದೆ, ಇವೆಲ್ಲವನ್ನ ನೋಡಬೇಕು. ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ನೆಕ್ಸ್ಟ್ ರಾಹುಲ್ ಗಾಂಧಿ ಅವರು? ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ ರಾಹುಲ್ ಗಾಂಧಿ ಅವರು ಈಗೇನ್ ಹೇಳ್ತಾರೆ ಅನ್ನುವಂಥದ್ದು ನಾವು ಮಾಡಬೇಕಾಗಿರುವಂತ ಪ್ರಶ್ನೆ. ಹೋದಲ್ಲಿ ಬಂದಲ್ಲಿ ವೋಟ್ ಚೋರಿ, ಮತಗಳು. ಈಗ ಏನ್ ಹೇಳ್ತೀರಿ ರಾಹುಲ್ ಗಾಂಧಿ ಅವರೇ? ಚುನಾವಣೆ ನ್ಯಾಯಯುತ ಆಗಿಲ್ಲ. 91.31% ಜನರ ಪ್ರಕಾರ ನ್ಯಾಯಯುತ ಆಗಿದೆ. ಇವ್ರು ಹೇಳಿದ್ದೇನು? ಚುನಾವಣೆ ನ್ಯಾಯಯುತ ಆಗಿಲ್ಲ ಅಂತ. 91% ಜನ ಹೇಳಿದ್ರು ನ್ಯಾಯಯುತವಾಗಿದೆ ಅಂತ ಹೇಳಿ. ಚುನಾವಣೆ ಮುಕ್ತವಾಗಿ ನಡೆದಿಲ್ಲ ಅಂತ ಹೇಳಿದ್ರು ಸಾಹೇಬರು. 67.11% ಬೆಂಗಳೂರಿಗರ ಪ್ರಕಾರ ಮುಕ್ತವಾಗಿದೆ, ನ್ಯಾಯಯುತವಾಗಿದೆ. ಖರ್ಗೆ ಸಾಹೇಬ್ರು ಏನ್ ಹೇಳಿದ್ರು? ಖರ್ಗೆ ಅವರ ಪ್ರಕಾರ ವೋಟ್ ಚೋರಿಯಾಗಿದೆ ಅಂತ ಹೇಳಿ. ಆದ್ರೆ ಕಲಬುರಗಿಯವರೇ ಈ ವಿಚಾರವನ್ನ ಒಪ್ಪಲಿಲ್ಲ, ಅಲ್ಲಗಳಿದ್ರು. ಕಲಬುರಗಿಯವರೇ ಮತಗಳವನ್ನ ಒಪ್ಪಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕಾರ ವೋಟ್ ಚೋರಿ. 72.08% ಮೈಸೂರು ಜನ ಮತಗಳವನ್ನ ಒಪ್ಪಲಿಲ್ಲ. ಇನ್ನ ಸತೀಶ್ ಜಾರಕಿಹೊಳಿ ಇವರ ಪ್ರಕಾರ ವೋಟ್ ಚೋರಿ. 69.62% ಬೆಳಗಾವಿಯ ಜನ ಮತಗಳವನ್ನ ಒಪ್ಪಿಲ್ಲ. ಇವಿಎಂ ಬೇಡವೇ ಬೇಡ ಅಂತ ಹೇಳ್ತಿರೋದು ಯಾರು? ಇದೇ ಸಾಹೇಬರು. ಆದರೆ ವೀಕ್ಷಕರೇ, 80ಕ್ಕೂ ಹೆಚ್ಚು ಪ್ರತಿಶತ ಕನ್ನಡಿಗರಿಗೆ ಇವಿಎಂ ಬೇಕೇ ಬೇಕು. 83ರಿಂದ 85 ಸರಾಸರಿ ಅಂತ ಹೇಳ್ಕೊಳ್ಳೋಣ ನಾವು. ಇಷ್ಟು ಕನ್ನಡಿಗರಿಗೆ ಇವಿಎಂ ಬೇಕೇ ಬೇಕು. ಇವೆಲ್ಲವನ್ನೂ ಕೂಡ ಗಮನಿಸಿ ರಾಹುಲ್ ಗಾಂಧಿ ಇನ್ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು. ವೋಟ್ ಚೋರಿ ನೈಜತೆ ಏನು ಅಂತ ಗೊತ್ತಾಯ್ತಾ? ಯಾರ್ಯಾರು ಏನೇನು ಒಪ್ಕೊಂಡಿದ್ದಾರೆ? ಕಾಂಗ್ರೆಸ್ ಪಾರ್ಟಿಯವರದ್ದೇ ಸಮೀಕ್ಷೆ ಏನ್ ಹೇಳ್ತಾ ಇದೆ, ವರದಿ ಏನ್ ಹೇಳ್ತಾ ಇದೆ, ಇವೆಲ್ಲವನ್ನ ನೋಡಬೇಕು. ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ನೆಕ್ಸ್ಟ್ ರಾಹುಲ್ ಗಾಂಧಿ ಅವರು? ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ ರಾಹುಲ್ ಗಾಂಧಿ ಅವರು ಈಗೇನ್ ಹೇಳ್ತಾರೆ ಅನ್ನುವಂಥದ್ದು ನಾವು ಮಾಡಬೇಕಾಗಿರುವಂತ ಪ್ರಶ್ನೆ. ಹೋದಲ್ಲಿ ಬಂದಲ್ಲಿ ವೋಟ್ ಚೋರಿ, ಮತಗಳು. ಈಗ ಏನ್ ಹೇಳ್ತೀರಿ ರಾಹುಲ್ ಗಾಂಧಿ ಅವರೇ? ಚುನಾವಣೆ ನ್ಯಾಯಯುತ ಆಗಿಲ್ಲ. 91.31% ಜನರ ಪ್ರಕಾರ ನ್ಯಾಯಯುತ ಆಗಿದೆ. ಇವ್ರು ಹೇಳಿದ್ದೇನು? ಚುನಾವಣೆ ನ್ಯಾಯಯುತ ಆಗಿಲ್ಲ ಅಂತ. 91% ಜನ ಹೇಳಿದ್ರು ನ್ಯಾಯಯುತವಾಗಿದೆ ಅಂತ ಹೇಳಿ. ಚುನಾವಣೆ ಮುಕ್ತವಾಗಿ ನಡೆದಿಲ್ಲ ಅಂತ ಹೇಳಿದ್ರು ಸಾಹೇಬರು. 67.11%
1% ಬೆಂಗಳೂರಿಗರ ಪ್ರಕಾರ ಮುಕ್ತವಾಗಿದೆ, ನ್ಯಾಯಯುತವಾಗಿದೆ. ಖರ್ಗೆ ಸಾಹೇಬ್ರು ಏನ್ ಹೇಳಿದ್ರು? ಖರ್ಗೆ ಅವರ ಪ್ರಕಾರ ವೋಟ್ ಚೋರಿಯಾಗಿದೆ ಅಂತ ಹೇಳಿ. ಆದ್ರೆ ಕಲಬುರಗಿಯವರೇ ಈ ವಿಚಾರವನ್ನ ಒಪ್ಪಲಿಲ್ಲ, ಅಲ್ಲಗಳೆದ್ರು. ಕಲಬುರಗಿಯವರೇ ಮತಗಳವನ್ನ ಒಪ್ಪಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕಾರ ವೋಟ್ ಚೋರಿ. 72.08% ಮೈಸೂರು ಜನ ಮತಗಳವನ್ನ ಒಪ್ಪಲಿಲ್ಲ. ಇನ್ನ ಸತೀಶ್ ಜಾರಕಿಹೊಳಿ ಇವರ ಪ್ರಕಾರ ವೋಟ್ ಚೋರಿ. 69.62% ಬೆಳಗಾವಿಯ ಜನ ಮತಗಳವನ್ನ ಒಪ್ಪಿಲ್ಲ. ಇವಿಎಂ ಬೇಡವೇ ಬೇಡ ಅಂತ ಹೇಳ್ತಿರೋದು ಯಾರು? ಇದೇ ಸಾಹೇಬರು. ಆದರೆ ವೀಕ್ಷಕರೇ, 80ಕ್ಕೂ ಹೆಚ್ಚು ಪ್ರತಿಶತ ಕನ್ನಡಿಗರಿಗೆ ಇವಿಎಂ ಬೇಕೇ ಬೇಕು. 83ರಿಂದ 85 ಸರಾಸರಿ ಅಂತ ಹೇಳ್ಕೊಳ್ಳೋಣ ನಾವು. ಇಷ್ಟು ಕನ್ನಡಿಗರಿಗೆ ಇವಿಎಂ ಬೇಕೇ ಬೇಕು. ಇವೆಲ್ಲವನ್ನೂ ಕೂಡ ಗಮನಿಸಿ ರಾಹುಲ್ ಗಾಂಧಿ ಇನ್ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು. ವೋಟ್ ಚೋರಿ ನೈಜತೆ ಏನು ಅಂತ ಗೊತ್ತಾಯ್ತಾ? ಯಾರ್ಯಾರು ಏನೇನು ಒಪ್ಕೊಂಡಿದ್ದಾರೆ? ಕಾಂಗ್ರೆಸ್ ಪಾರ್ಟಿಯವರದ್ದೇ ಸಮೀಕ್ಷೆ ಏನ್ ಹೇಳ್ತಾ ಇದೆ, ವರದಿ ಏನ್ ಹೇಳ್ತಾ ಇದೆ, ಇವೆಲ್ಲವನ್ನ ನೋಡಬೇಕು. ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ನೆಕ್ಸ್ಟ್ ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿ ಅವರು ಈಗೇನ್ ಹೇಳ್ತಾರೆ ಅನ್ನುವಂಥದ್ದು ನಾವು ಮಾಡಬೇಕಾಗಿರುವಂತ ಪ್ರಶ್ನೆ. ಹೋದಲ್ಲಿ ಬಂದಲ್ಲಿ ವೋಟ್ ಚೋರಿ, ಮತಗಳು. ಈಗ ಏನ್ ಹೇಳ್ತೀರಿ ರಾಹುಲ್ ಗಾಂಧಿ ಅವರೇ? ಚುನಾವಣೆ ನ್ಯಾಯಯುತ ಆಗಿಲ್ಲ. 91.31% ಜನರ ಪ್ರಕಾರ ನ್ಯಾಯಯುತ ಆಗಿದೆ. ಇವ್ರು ಹೇಳಿದ್ದೇನು? ಚುನಾವಣೆ ನ್ಯಾಯಯುತ ಆಗಿಲ್ಲ ಅಂತ. 91% ಜನ ಹೇಳಿದ್ರು ನ್ಯಾಯಯುತವಾಗಿದೆ ಅಂತ ಹೇಳಿ. ಚುನಾವಣೆ ಮುಕ್ತವಾಗಿ ನಡೆದಿಲ್ಲ ಅಂತ ಹೇಳಿದ್ರು ಸಾಹೇಬರು. 67.11% ಬೆಂಗಳೂರಿಗರ ಪ್ರಕಾರ ಮುಕ್ತವಾಗಿದೆ, ನ್ಯಾಯಯುತವಾಗಿದೆ. ಖರ್ಗೆ ಸಾಹೇಬ್ರು ಏನ್ ಹೇಳಿದ್ರು? ಖರ್ಗೆ ಅವರ ಪ್ರಕಾರ ವೋಟ್ ಚೋರಿಯಾಗಿದೆ ಅಂತ ಹೇಳಿ. ಆದ್ರೆ ಕಲಬುರಗಿಯವರೇ ಈ ವಿಚಾರವನ್ನ ಒಪ್ಪಲಿಲ್ಲ, ಅಲ್ಲಗಳೆದ್ರು. ಕಲಬುರಗಿಯವರೇ ಮತಗಳವನ್ನ ಒಪ್ಪಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕಾರ ವೋಟ್ ಚೋರಿ. 72.08% ಮೈಸೂರು ಜನ ಮತಗಳವನ್ನ ಒಪ್ಪಲಿಲ್ಲ. ಇನ್ನ ಸತೀಶ್ ಜಾರಕಿಹೊಳಿ ಇವರ ಪ್ರಕಾರ ವೋಟ್ ಚೋರಿ. 69.62% ಬೆಳಗಾವಿಯ ಜನ ಮತಗಳವನ್ನ ಒಪ್ಪಿಲ್ಲ. ಇವಿಎಂ ಬೇಡವೇ ಬೇಡ ಅಂತ ಹೇಳ್ತಿರೋದು ಯಾರು? ಇದೇ ಸಾಹೇಬರು. ಆದರೆ ವೀಕ್ಷಕರೇ, 80ಕ್ಕೂ ಹೆಚ್ಚು ಪ್ರತಿಶತ ಕನ್ನಡಿಗರಿಗೆ ಇವಿಎಂ ಬೇಕೇ ಬೇಕು. 83ರಿಂದ 85 ಸರಾಸರಿ ಅಂತ ಹೇಳ್ಕೊಳ್ಳೋಣ ನಾವು. ಇಷ್ಟು ಕನ್ನಡಿಗರಿಗೆ ಇವಿಎಂ ಬೇಕೇ ಬೇಕು. ಇವೆಲ್ಲವನ್ನೂ ಕೂಡ ಗಮನಿಸಿ ರಾಹುಲ್ ಗಾಂಧಿ ಇನ್ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು. ವೋಟ್ ಚೋರಿ ನೈಜತೆ ಏನು ಅಂತ ಗೊತ್ತಾಯ್ತಾ? ಯಾರ್ಯಾರು ಏನೇನು ಒಪ್ಕೊಂಡಿದ್ದಾರೆ? ಕಾಂಗ್ರೆಸ್ ಪಾರ್ಟಿಯವರದ್ದೇ ಸಮೀಕ್ಷೆ ಏನ್ ಹೇಳ್ತಾ ಇದೆ, ವರದಿ ಏನ್ ಹೇಳ್ತಾ ಇದೆ, ಇವೆಲ್ಲವನ್ನ ನೋಡಬೇಕು. ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ನೆಕ್ಸ್ಟ್ ರಾಹುಲ್ ಗಾಂಧಿ ಅವರು? ಕಾದ್ ನೋಡೋಣ. ಇನ್ನ ನೆಕ್ಸ್ಟ್